ಬಳ್ಳಾರಿ ಜಿಲ್ಲಾ ವಿವಿಧ ವಾಹನ ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ಹೋರಾಟಗಾರರಾದ ಸ್ವರ್ಗೀಯ ಹುಂಡೇಕರ್ ರಮೇಶ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಹುಂಡೇಕರ್ ರಾಜೇಶ್ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಬಳ್ಳಾರಿ ನಗರದ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ಶ್ರದ್ದಾಂಜಲಿ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರಾದ ಹುಂಡೇಕರ್ ಅನುರಾಧ, ಮಕ್ಕಳು ಹುಂಡೇಕರ್ ರಾಜೇಶ್, ವರ್ಧಿನಿ, ಹುಂಡೇಕರ್ ರಾಜೇಶ್, ಸುಜೀತಾ, ಮೊಮ್ಮಕ್ಕಳು ವಂಶಿ, ವರುಣ್, ತನೀಶ್, ಮೈದಲಿ ಮತ್ತು ಮುಖಂಡರುಗಳಾದ ನಾಗೇಂದ್ರ, ಬಸಪ್ಪ, ಚಂದ್ರ, ದರ್ಗಾ ಶೇಖರ್, ಗದಿಲಿಂಗ, ಮಾರಣ್ಣ, ಕಾಳಿಂಗ, ನರಸಿಂಹ, ಬಸವರಾಜ್, ರಾಂಬಾಬು, ನಾಗರಾಜ್, ರಾಮಾಂಜನಿ, ಕರಿಯಪ್ಪ, ಬದ್ರಿ, ಹುಲಗಪ್ಪ, ಲೋಕೇಶ್ ಮತ್ತು ಸ್ನೇಹಿತರು, ಕಾರ್ಮಿಕರು, ಚಾಲಕರು ಭಾಗವಹಿಸಿ ಶ್ರದ್ದಾಂಜಲಿಯನ್ನು ಸಲ್ಲಿಸಿದರು. अमर रहे, अमर रहे, अमर रहे, अमर रहे, अमर रहे, अमर रहे. ಸಂಘದ ನೇತ ಸ್ವರ್ಗೀಯ ಶ್ರೀ ಹುಂಡೇಕರ್ ರಮೇಶ್ ಕಾರ್ಮಿಕರ ಅಧ್ಯಕ್ಷರಾಗಿದ್ದರು, ಹೋರಾಟಗಾರರಿದ್ದರು. ಅವರ 6ನೇ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಎಲ್ಲ ಅವರ ಅಪಾರದ ಒಂದು ಅಭಿಮಾನಿಗಳು, ಅವರ ಸ್ನೇಹಿತರು ಬಳಗ ಮತ್ತು ಎಲ್ಲ ಕಾರ್ಮಿಕರು, ಚಾಲಕರು, ನಮ್ಮ ಕುಟುಂಬಸ್ಥರು ಸೇರಿ ಇವತ್ತು ಏನು 6ನೇ ಪುಣ್ಯಸ್ಮರಣೆ ವರ್ಷ ಮಾಡ್ದಂಗೆ ಇವತ್ತು ನಮ್ಮ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನಾಥರಿಗೆ ಊಟದ ವ್ಯವಸ್ಥೆ ಮತ್ತು ಶ್ರದ್ಧಾಂಜಲಿ ಸಲ್ಲಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ದೇವರಲ್ಲಿ ಅವರು ಎಲ್ಲೇ ಇದ್ದರೆ ಅವ್ರ ಆತ್ಮಕ್ಕೆ ಚಿರಶಾಂತಿ ಆಗಲಿ ಅಂತೇಳಿ ಮತ್ತೆ ಅವ್ರು ನಮ್ಮಲ್ಲಿ ಹುಟ್ಟು ಬರಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಅವರು ಮಾಡಿದ ಎಷ್ಟೋ ಹೋರಾಟಗಳು, ಅವರ ಜೀವನವನ್ನೇ ಕಾರ್ಮಿಕರ ಪರವಾಗಿ ಚಾಲಕರಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಅಂಥ ಒಂದು ಮಹಾನ್ ನಾಯಕ ನಮ್ಮ ಅಪ್ಪ, ನಮ್ಮ ತಂದೆ ಸಮಾನ, ನಮ್ಮ ಸ್ವರ್ಗೀಯ ಶ್ರೀ ಹುಂಡೇಕರ್ ರಮೇಶ್ ಅವರು ಭಗವಂತ ಅವ್ರನ್ನ ಚಿರಶಾಂತಿಯಾಗಿ ಅವ್ರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಈ ಕಾರ್ಮಿಕರು ಸೇರಿದವರು ಎಲ್ಲರಿಗೂ ಅವರ ಅಭಿಮಾನಿಗಳು ಜಾಸ್ತಿ ಸೇರಿದ್ದಾರೆ. ಅವರೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಇವತ್ತು ಅವರ 6ನೇ ವರ್ಷದ ಒಂದು ಪುಣ್ಯಸ್ಮರಣೆ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀನಿ. ಅಣ್ಣ ಸ್ವಲ್ಪ ಸೈಡಿ ಸರ್ ಕಣ ಫೋಟೋ